ನಮಸ್ಕಾರ ವೀಕ್ಷಕರೇ, ಪಾಕಾಸ್ತ್ರ ಚಾನಲಿಗೆ ಸ್ವಾಗತ. ಇವತ್ತು ನಾನು ಬಿಸಿ ಬಿಸಿ ವೈಟ್ ರೈಸಿಗಂತೂ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಒಂದು ಬೇಳೆ ಸಾರಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಸುಮಾರು ವಿಧಾನದಲ್ಲಿ ಬೇಳೆ ಸಾರಿನ ವಿಡಿಯೋನ ನಾನು ಶೇರ್ ಮಾಡಿದ್ದೆ. ಒಮ್ಮೆ ನನ್ನ ಚಾನಲಿಗೆ ಹೋಗಿ ಲಿಂಕನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಬೇಳೆ ಸಾರು ಕೂಡ ಹಾಗೆ ತುಂಬ ಡಿಫ್ರೆಂಟಾಗಿ ತುಂಬಾ ಟೇಸ್ಟಿಯಾಗಿ ಬಂದಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸಿಂಪಲ್ಲಾಗಿ ಹಾಗೆ ಪಟ್ಟಂತ ಮಾಡ್ಕೊಳ್ಳುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ. ಇಲ್ಲಿ ಬೇಳೆ ಸಾರು ಮಾಡಲಿಕ್ಕೆ ನಾನೀಗ ಇವಾಗಲೇ ತೊಗರಿಬೇಳೆಯನ್ನು ಒಂದು ಅರ್ಧ ಬೌಲ್ ಆಗುವಷ್ಟು ತೊಗರಿಬೇಳೆಯನ್ನು ಕುಕ್ಕರಲ್ಲಿ ಹಾಕಿ ಒಂದು 3 ವಿಸಿಲ್ ಮಾಡಿಕೊಂಡು ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ 3 ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಅರ್ಧ ಈರುಳ್ಳಿ ಇದೆ, ಇಲ್ಲಿ ಅರ್ಧ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೆ. ಹಾಗೆ 1 ಇಂಚ್ ಆಗುವಷ್ಟು ಶುಂಠಿ, ಒಂದು 5-6 ಎಸಳು ಬೆಳ್ಳುಳ್ಳಿ ಇದೆ, 2 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಹುಳಿಗೆ ಸ್ವಲ್ಪ ಹುಣಸೆ ಹುಳಿಯನ್ನು ನೆನೆಸ್ಬಿಟ್ಟು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಬೇಳೆ ಸಾರನ್ನು ಮಾಡ್ಕೊಳ್ಳೋಣ. ಬೇಳೆಯನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಕೈಯಲ್ಲಿ ಕಿವುಚ್ಕೊಂಡು. ಈಗ ಒಂದು ಪಾತ್ರೆ ತೊಗೊಂಡು 2 ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕಿದ್ದೆ. ನಂತರ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಒಂದು ಒಣಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೆ ನೋಡಿ. ಹಾಗೆ ಜಜ್ಜಿಟ್ಟಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಈಗ ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿನೂ ಕೂಡ ಹಾಕಿದ್ದೆ ಇವಾಗ. ಹಾಗೆ ಕಟ್ ಮಾಡಿಟ್ಟಿದಂಥ ಈರುಳ್ಳಿ ಹಾಕ್ತಾ ಇರೋದು. ಕಟ್ ಮಾಡಿಟ್ಟಂಥ ಶುಂಠಿಯನ್ನು ಹಾಕಿ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ. ಮಾಡೋದೇನು ತುಂಬ ಸಿಂಪಲ್ ಅನಿಸುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ನಾವು ಮಾಡುವ ವಿಧಾನ ಕರೆಕ್ಟ್ ಇರಬೇಕು. ಯಾವುದೇ ಅಡುಗೆಯನ್ನಾಗಿರಲಿ ನಾವು ಮಾಡುವ ವಿಧಾನ ಕರೆಕ್ಟ್ ಮಾಡಿ ತಂದರೆ ಟೇಸ್ಟು ಕೂಡ ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ. 1 ಚಿಟಿಕೆ ಆಗುವಷ್ಟು ಇಂಗನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೆ. ಈ ಒಗ್ಗರಣೆನೂ ಹಾಗೆ ಇದ್ರ ಘಮ ಚೆನ್ನಾಗಿ ಬರಬೇಕು. ನಾವು ಫ್ಲೇವರಲ್ಲಿ ನೋಡಬೇಕಂದ್ರೆ ಅದ್ರ ಒಗ್ಗರಣೆಯ ಘಮದಲ್ಲೇ ಬೇಳೆ ಸಾರು ಆಯಿತು, ರಸಮ್ ಆಯಿತು, ಅದರ ಒಗ್ಗರಣೆಯ ಘಮಕ್ಕೇ ಅದ್ರ ಟೇಸ್ಟ್ ನೋಡಿನೇ ಊಟ ಮಾಡಬೇಕು ಅನಿಸುತ್ತೆ. ಅಷ್ಟು ಪರಿಮಳ ಬರುತ್ತೆ ಒಗ್ಗರಣೆಯನ್ನು ಚೆನ್ನಾಗಿ ಮಾಡಿಕೊಂಡ್ರೆ. ಇಲ್ಲಿ ಕಟ್ ಮಾಡಿಟ್ಟಿದಂಥ ಸಣ್ಣದಾಗಿ ಕಟ್ ಮಾಡಿದೆ ಟೊಮೆಟೊವನ್ನು ಕೂಡ ಹಾಕ್ತಾ ಇದ್ದೆ ನೋಡಿ. ಅಂದರೆ ನೀವು ಮಾಡುವ ಪ್ರಮಾಣ ನೋಡಿಕೊಂಡು ಟೊಮೆಟೊ ಮತ್ತು ಬೇಳೆಯನ್ನು ತೊಗೊಳ್ಬೋದು. ಜಾಸ್ತಿ ಮಾಡೋರಿತ್ತಂದರೆ ಜಾಸ್ತಿನೂ ಮಾಡ್ಕೊಳ್ಬೋದು, ಕಡಿಮೆನೂ ಮಾಡ್ಕೊಳ್ಬೋದು. ಈಗ ಸ್ವಲ್ಪ ಉಪ್ಪು ಹಾಕಿದ್ದೆ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಮೆತ್ತಗಾಗಿ ಬೆಂದುಬಿಡುತ್ತೆ ನೋಡಿ. ಈಗ ಚೆನ್ನಾಗಿ ಬೆಂದಿದೆ. ಇವಾಗ ಬೇಳೆಯನ್ನು ಹಾಕ್ಕೊಳ್ಬೇಕು. ಬೇಳೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪನೂ ಬೇಡ. ನಮಗೆ ಹೇಗೆ ಬೇಕು ನೋಡಿಕೊಂಡು. ತುಂಬ ತೆಳ್ಳಗೆ ಅನಿಸಿದ್ರೂ ಚೆನ್ನಾಗಿ ಅನಿಸಲ್ಲ, ಹಾಗೆ ದಪ್ಪವಾಗಿದ್ರೂ ಚೆನ್ನಾಗಿ ಅನಿಸಲ್ಲ. ಮೀಡಿಯಮ್ಮಾಗಿ ನೀರು ಹಾಕ್ಕೊಳ್ಬೇಕು. ಈ ರೀತಿ ಇಷ್ಟು ತಿಳುವಾಗಿದ್ದರೆ ಕರೆಕ್ಟ್ ಅನಿಸುತ್ತೆ. ಇದು ಮತ್ತು ಕುದ್ದ ನಂತರ ಸ್ವಲ್ಪ ದಪ್ಪ ಆಗುತ್ತೆ, ತುಂಬ ದಪ್ಪ ಆಗಲ್ಲ, ಸ್ವಲ್ಪ ದಪ್ಪ ಆಗುತ್ತೆ. ಹಾಗೆ ಸ್ವಲ್ಪ ಹುಣಸೆ ಹುಳಿ ರಸವನ್ನು ಹಾಕ್ಕೊಂಡಿದ್ದೆ. ಟೊಮೆಟೊ ಏನು ಹುಳಿ ಇಲ್ಲ, ಹಾಗಾಗಿ ಹುಣಸೆ ಹುಳಿ ರಸವನ್ನು ನೋಡಿಕೊಂಡು ಅದು ಕೂಡ ಹಾಕ್ಕೊಳ್ಬೇಕಾಗತ್ತೆ. ಈಗ ರಸಂ ಪುಡಿಯನ್ನು ಹಾಕ್ತಾ ಇರೋದು. ಖಾರಕ್ಕೆ ಮತ್ತು ರುಚಿಗೆ ಅನುಗುಣಕ್ಕೆ ತಕ್ಕಂತೆ ರಸಂ ಪುಡಿಯನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ 1 ಲೀಟ್ರ್ಗಿಂತ ಸ್ವಲ್ಪ ಜಾಸ್ತಿ ಇದೆ, 1.5 ಲೀಟ್ರ್ ಆಗುವಷ್ಟು ನಾನು ಸಾರನ್ನು ಮಾಡ್ತಾಯಿದ್ದೆ. ಈ ಪ್ರಮಾಣದಲ್ಲಿ ನಿಮಗೆ ಜಾಸ್ತಿ ಬೇಕನ್ನಿಸಿದರೆ ಇನ್ನೂ ಜಾಸ್ತಿನೇ ಬೇಳೆ ಮತ್ತು ಟೊಮೆಟೊವನ್ನು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೆ, ಆರ್ಗ್ಯಾನಿಕ್ ಬೆಲ್ಲ ಇದು, ಅದನ್ನು ಕೂಡ ಹಾಕಿ ಚೆನ್ನಾಗಿ ಈಗ ಸಾರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಕುದಿಯುತ್ತೆ ಅಂದರೆ ಸಾರಿಗೆ 1000 ಕುದಿ ಅಂತ ಹೇಳ್ತಾರೆ. ಹಾಗೆ ಸಾರನ್ನು ಚೆನ್ನಾಗಿ ಕುದಿಸ್ಕೊಂಡು ಅದು ಟೇಸ್ಟಿನ ಆ ಒಂದು ಫ್ಲೇವರ್ ಬರುತ್ತೆ. ಈಗ ನೋಡಿ ಎಷ್ಟು ಕುದೀತಾ ಇದೆ ನೋಡಿ ಚೆನ್ನಾಗಿ. ನಾವು ತಣ್ಣಗಾದ ನಂತರ ಕುದಿಸುವುದು ಬೇರೆ, ಈಗ ಕುದಿಯುತ್ತಿರುವಾಗಲೇ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಫಸ್ಟಿಗೆ ನಾವು ಚೆನ್ನಾಗಿ ಕುದಿಸ್ಕೊಂಡ್ರಾಗಲೇ ಅದ್ರ ಫ್ಲೇವರು ಚೆನ್ನಾಗಿ ಬರುತ್ತೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ. ಈಗ ಬೇಳೆ ಸಾರು ರೆಡಿಯಾಗಿದೆ ವೀಕ್ಷಕರೇ.
ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಅಷ್ಟೇ ಟೇಸ್ಟು ಕೂಡ ಹಾಗೆ. ತುಂಬ ಸಿಂಪಲ್ ಅನಿಸುತ್ತೆ, ಮಾಡುವ ವಿಧಾನ ಕರೆಕ್ಟ್ ಇತ್ತಂದರೆ ಯಾವುದೇ ಅಡುಗೆ ಆದ್ರೂ ರುಚಿ ಚೆನ್ನಾಗೇ ಬರುತ್ತೆ, ಎಲ್ಲರಿಗಿಷ್ಟನೂ ಆಗುತ್ತೆ. ವೈಟ್ ರೈಸಿಗಂತೂ ಸೂಪರ್ ಕಾಂಬಿನೇಷನ್ ಇದು. ಇದೇ ರೀತಿ ನನ್ನ ಹೊಸ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ.